ತಡ ಮಾಡದೆ ಗಿರಿರಾಜ ಪಟ್ಟಣದಂತ ಅನೇಕ ಸ್ಥಳವನ್ನು ಪ್ರವೇಶ ಮಾಡಿದವರು ನಾವು ಸತ್ಯವೇ. ಆದರೆ ಇದುವರೆಗೆ ನಾನು ಕಾಣದೇ ಇರುವುದನ್ನು ಇಂದು ಗುರುತಿಸಿದವ ನಾನಿದ್ದೇನೆ. ಹೌದೇ? ನಮಗೆ ದಾರಿಯನ್ನು ತೋರಿಸುತ್ತ ಸ್ಥಳಗಳ ವಿಚಾರವನ್ನು ತಿಳಿಸುತ್ತ ನಮ್ಮನ್ನು ಕರೆದುಕೊಂಡು ಬಂದವ ನೀ ಇದ್ದೀಯ. ನಿನ್ನನ್ನು ಹಿಂಬಾಲಿಸಿ ಬಂದವರು ನಾವಿದ್ದೇವೆ. ಬರುವಂತಹ ಸ್ಥಳಕ್ಕೆ ವಿಶೇಷವೂ ಎಂಬಂತೆ ನನಗೆ ತೋರಿದ್ದು ಎದುರಿಗೆ ಕಾಣುತ್ತಿರುವಂತಹ ಆಕಾರ, ಬೆಟ್ಟಗಳ ಮೇಲೆ ಬೆಟ್ಟಗಳು ಇದೆಯೇ ಎಂಬ ಹಾಗೆ ಗೋಚರವಾಗುತ್ತಿರುವಂತಹ ಈ ಆಕಾರ ಬೃಹದಾಕಾರವಾದದ್ದು ಕಂಡಾಗಲೇ ಅರ್ಥ ಆಯಿತು. ಹೇಗೆ ವಿಶೇಷವೇ ಇರಬಹುದೇ? ದುಂದುಬಿಯೊಬ್ಬಾದಲ್ಲಿ ತೋರುತ್ತಿರುವಂತಹ ಇದು ಏನನ್ನೋದು ಗೊತ್ತಾಗಲಿಲ್ಲ ದೇವರಿಗೆ. ಅದ್ಭುತವಾಗಿ ಗೋಚರಿಸ್ತವು ಅಲ್ವಾ? ಗುಡ್ಡದ ಮೇಲೆ ಒಂದು ಗುಡ್ಡವನ್ನು ದುಂದುಬಿಯ ತರದಲ್ಲಿ ಕಾಣುತ್ತಿರುವ ಇದೇನಿದೆ ಅನ್ನೋದು ಪ್ರಶ್ನೆ. ಏನು ಇದರ ಕುರಿತಾಗಿ ಹಿಂದೆ ಒಂದು ಘಟನೆ ಘಟಿಸಿ ಹೋಗಿ ಹೇಳ್ತೀನಿ.
ಅದರಲ್ಲಿ ಮಾಷ ಎನ್ನುವ ಮೂರು ಕೊರಳುಳ್ಳದಾನು ಪರಬಲದಿಂದವಾಗಿ ಹರಿಯುತ್ತಿರುವಂತಹ ಆತ ದೇವರು ದೇವತೆಗಳಿಗೆ ಉಪಟಳವನ್ನು ಕೊಡುವುದಕ್ಕೆ ಪ್ರಾರಂಭಿಸಿದ. ಕಂಗಾರಾದಂತಹ ದೇವತೆಗಳು ಅವನ ಪತ್ರದಿಂದಾಗಿ ಓಡಿ ಜೀವವನ್ನು ಹಿಡಿದುಕೊಂಡು ಓಡಿಕ್ಕೆ ಪ್ರಾರಂಭಿಸಿದಂತಹ ಹೋಗಿ 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 ಪರಶಿವನ ಮೊರೆಯನ್ನು ದೇವ ರಕ್ಷಿಸಬೇಕು ಅಂತ ಕೇಳಿದರು. ಅವರ ಅಳಲನ್ನ ಕೇಳಿದಂತಹ ಪರಶಿವ ಕೈಲಿನ ಮನೆಗಳನ್ನಾಡಿ ಧನುಜನ ಮನೆಗಾಗಿ ಕರೆಗಿಳಿದು ಬಂದ ಭಗವಂತ ರಕ್ಷಿಸಬೇಕಾದ ಅಲ್ವೋ. ಕಡೆಯ ದಿಕ್ಕಿನ ಒಡೆಯ ಕರಡ ಕರೆಗಿಳಿದು ಬರುವಾಗ ಹಾಗೆ ಬರಲಿಲ್ಲ, ತನ್ನ ಆಯುಧವಾದಂತಹ ಶೂಲವನ್ನು ಧರಿಸಿ ಬಂದಂತ ಪರಶಿವ ಆ ಶೂಲದಿಂದ ಮಾಡಿರುವಂತ ಕಾರ್ಯ ಏನು ಗೊತ್ತಾ? ತಮ್ಮ ಶೂಲದಿಂದಾಗಿ ಕಂಠಕ್ಕೆ ಮೂರು ಕೊರಳುಳ್ಳ ದಾನವ ಮಾಷದ ಕೊರಳನ್ನ ಕತ್ತರಿಸಿ ಬದಿಗಿರಿಸಿದ. ದೂರದಿಂದಲೇ ಅಣ್ಣನ ಸಾವನ್ನು ನೋಡುತ್ತಿರುವಂತ ವೃಷ ಕಡೆ ಮಾಡಲಿಲ್ಲ. ಎಲ್ಲಿಂದ ಓಡಿದ? ನಿಂತ ಸ್ಥಳದಿಂದ ಹಾರಿದ. ಅಂದ್ರೆ ಅಣ್ಣ ಸತ್ತಾಯಿತು ಇಲ್ಲ, ತನ್ನಣ್ಣನ ಸಾವಿಗೆ ಕಾರಣಕರ್ತನಾದಂಥ ಪರಶಿವನನ್ನು ಬಿಡಬಾರದೆಂಬ ಸಲುವಾಗಿ ರೋಷಾವೇಶದಿಂದಲಾಗಿ ಬಂದ ಪರಶಿವನ ಮೇಲೆ ಉರಿಯುವ
ಜ್ವಾಲೆಯನ್ನು ಪರಶಿವ ಕುದಿಯುತ್ತಿರುವಂತಹ ಸಂದರ್ಭ ಪರಶಿವನ ಪ್ರತಿಸ್ಪರ್ಧಿಯಾಗಿರುವಂತಹ ವೃಷ ಇಂದು ಮುಂದು ಆಲೋಚನೆ ಮಾಡಿದ ಪರಶಿವ ಅಣ್ಣನನ್ನ ಕೊಂದ ಹಾಗೆ ಈ ವೃಷನನ್ನು ಅಲ್ಲಿಗೆ ಮಾಷ ವೃಷ ಎನ್ನುವಂತ ಇಬ್ಬರು ದಾನವರು ಪರಶಿವನ ಕೈಯಲ್ಲಿ ಹತರಾಗಿ ಇದು ಕಥೆ. ಹಾಗಂತ ಮುಂದೇನಾಯ್ತು? ಬದುಕು ಏನು ಸಂಬಂಧ ಇದು ತಿಳಿದೆ. ಅದಕ್ಕಾಗಿ ಆ ಪರಶಿವ ಮಾಡಿರುವಂತ ಕಾರ್ಯದ ಕುರಿತಾಗಿ ಬಿಡುತ್ತಾ ಹೋದ್ರೆ ನೀವು ರೋಮಾಂಚನವಾಗುತ್ತದೆ. ಅಣ್ಣನನ್ನ ಕೊಲ್ಲುವಾಗ ಗೈದ ಕೃತ್ಯ ಪ್ರಪಂಚಕ್ಕೆ ವಿಚಿತ್ರ ಅನಿಸಿತು. ತಮ್ಮನನ್ನ ಕೊಂದ ಮೇಲೆ ಗೈದ ಕೃತ್ಯ ಬಲು ವಿಚಿತ್ರವಾಗಿ ಒಂದು ಮೇಲೆ ಹೌದಪ್ಪ. ಸತ್ತು ಬಿಟ್ಟಂತ ಪ್ರಶನನ್ನ ಹೋಗಿ
ಬಾರಿಸಿದ, ಚರ್ಮವನ್ನ ಹದಗೊಳಿಸಿ ಬಾರಿಸಿದ. ಹದಗೊಳಿಸಿದ ವಿನಃ ಸ್ವರ ಶ್ರುತಿ ಸೇರುವುದಿಲ್ಲ. ಶ್ರುತಿಗೆ ಸೇರ್ಬೇಕ, ಸರಿ ಹದ ಹಾಕಿ ಬಾರಿಸಿದ. ಅದ್ಭುತವಾದಂತಹ ನಾದವನ್ನು ಕೊಡುವುದಕ್ಕೆ ಪ್ರಾರಂಭಿಸಿದ. ಇದನ್ನ ಪರಶಿವ ತಮ್ಮ ತಾಂಡವ ನಾಟ್ಯದಲ್ಲಿ ಬಳಸ್ತಾ ಇದ್ದಂತೆ ಇದು ಕಲೆ. ತಾಂಡವ ನಾಟ್ಯದಲ್ಲಿ ಇದನ್ನು ಬಳಸುತ್ತಾ ಇಲ್ಲ. ಅದು ಇಲ್ಲಿ ಬರುವುದಕ್ಕೆ ಕಾರಣ ಏನು ಗೊತ್ತಾಗ್ತದೆ. ಅಲ್ಲಿರುವಂತಹ ಬೇರೆ ಇಲ್ಲಿ ಬರುವುದಕ್ಕೆ ಕಾರಣ ಏನು? ಇದಕ್ಕೊಂದು ಘಟನೆ ನಡೆದಿದೆ. ಓ ಧನಂಜಯ, ಇನ್ನೊಂದು ಸಂದರ್ಭದಲ್ಲಿ ತನ್ನ ಪಾಲಿಗೆ ಅಜೇಯತ್ವ ಬೇಕೆನ್ನುವ ಸಲುವಾಗಿ ಮಾಗದ ಜರಾಸಂಧ ಪರಶಿವನ ಕುರಿತಾಗಿ ತಪಸ್ಸನ್ನು ಆಚರಿಸಿದನು. ಅವನ ತಪಸ್ಸಿಗೆ ಬರಿದಂತಹ ಪರಶಿವ ಇವನ ಪಾಲಿಗೆ ಅಜೇಯತ್ವವಾಗಿ ನೀಡಿದ್ದು ಈ ಬೇರೆಯನ್ನು. ಇದರ ವಿಶೇಷತೆಯನ್ನು ಗೊತ್ತು. ಮಾಗದನಿಗೆ ಮರೆತಂತಹ ವೈರಿಗಳು ಈ ಬೇರೆ ಇದ್ದಂತಹ ಸ್ಥಳಕ್ಕೆ ಕಾಲಿಟ್ಟ ಮರುಗಳಿಗೆಯಲ್ಲಿ ಅದ್ಭುತವಾದಂತಹ ನಾದವನ್ನು ಹೊರಸೂಸುತ್ತದೆ. ಇದನ್ನ ಕೇಳಿದಂತಹ ಮಾಗದರ ವೈರಿಗಳು ದಂಗು ಬಡಿದು ದಮನೆ ಮಾಡಿದ್ದು ಪ್ರಚಾರ ಓಡುವ ಪರಿಸ್ಥಿತಿ ಒದಗಿ ಬರ್ತದೆ. ಮಾಗದನ ವಿಜಯದ ಗುಟ್ಟು ಈ ಭೇರಿಯನ್ನು ಇದನ್ನ ಬಡಿದವಂತಾದ್ರೆ ನಮಗೆ ಮುಂದಪ್ಪ ಕಾರ್ಯಕ್ಕೆ ಅದು ಅನುಕೂಲ. ಅದಕ್ಕಾಗಿ ಇಡೀ ದಾಯುಧದಿಂದ ಬಡಿಯಲೇ ಬೇಡಿ.